ಎಲ್ರಿಗೂ ನಮಸ್ಕಾರ. ಎಟೋರಿಯಲ್.inಗೆ ಸ್ವಾಗತ. ನಾನು ರಶ್ಮಿ. ಇವತ್ತು ನಾವು 2012ನ ಜಾನ್ವರಿ ಮಂತಲ್ಲಿ ನಡೆದಂತಹ CTETನ ಸೆಕೆಂಡ್ ಪೇಪರ್ ಸಾಲ್ವ್ ಮಾಡ್ತಾ ಇದ್ದೀವಿ. ಚಾನಲಲ್ಲಿ ಆಲ್ರೆಡಿ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಸಾಕಷ್ಟು ಕ್ವೆಶ್ಚನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಇವತ್ತು ನಾವು ನೋಡ್ತಾ ಇರೋದು 2012 ಜಾನ್ವರಿದು ಸೆಕೆಂಡ್ ಪೇಪರ್ CDP ಸೆಕ್ಷನ್. ಓಕೆ, ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವೆಶ್ಚನ್, environmental factors that shape development includes all of the following except. ಡೆವಲಪ್ಮೆಂಟ್ ಆಗುವಾಗ ಯಾವುದೆಲ್ಲ ಮುಖ್ಯವಾಗಿದೆ ಒಂದನ್ನು ಬಿಟ್ಟು ಅಂತ ಹೇಳ್ತಾರೆ. ಕ್ವಾಲಿಟಿ ಆಫ್ ಎಜುಕೇಷನ್ ಮುಖ್ಯ, ಫಿಸಿಕ್ ಮುಖ್ಯ ಅಲ್ಲ, ಕ್ವಾಲಿಟಿ ಆಫ್ ನ್ಯೂಟ್ರಿಷನ್ ಮುಖ್ಯವಾಗಿದೆ, ಕಲ್ಚರ್ ಕೂಡ ಮುಖ್ಯ ಇದೆ. ಹಾಗಾದರೆ ಏನು ಆನ್ಸರ್? ಫಿಸಿಕ್ ಅಲ್ವಾ? ಡೆವಲಪ್ಮೆಂಟ್ಗೆ ಫಿಸಿಕ್ನ ಅವಶ್ಯಕತೆ ಇಲ್ಲ. ನಮಗೆ ಒಳ್ಳೆ ಎಜುಕೇಷನ್ ಬೇಕು, ನ್ಯೂಟ್ರಿಷನ್ ಬೇಕು, ಒಳ್ಳೆ ಕಲ್ಚರ್ ಇರಬೇಕು ಅಲ್ವಾ? ಸಿಂಪಲ್ ಆಗಿತ್ತು ಫಸ್ಟ್ ಕ್ವೆಶ್ಚನ್. ಸೆಕೆಂಡ್ ಕ್ವೆಶ್ಚನ್ ನೋಡೋಣ. ಸೀಮಾ ಲರ್ನ್ಸ್ ಎವ್ರಿ ಲೆಸನ್ ವೆರಿ ಕ್ವಿಕ್ಲಿ ಬಟ್ ಲೀನಾ ಟೇಕ್ಸ್ ಲಾಂಗರ್ ಟು ಲರ್ನ್ ದೆಮ್. ಇಟ್ ಡಿನೋಟ್ಸ್ ದ ಡೆವಲಪ್ಮೆಂಟಲ್ ಪ್ರಿನ್ಸಿಪಲ್ ಆಫ್. ಎರಡು ಮಕ್ಕಳಿದ್ದಾರೆ, ಒಂದು ಮಗು ಬೇಗ ಕಲಿತಾ ಇದೆ, ಒಂದು ಮಗು ತುಂಬ ಟೈಮ್ ತೊಗೋತಾ ಇದೆ ಅಂದರೆ ಅದೇನು? ಆಬ್ವಿಯಸ್ಲಿ ಇದು ಇಂಡಿವಿಜುವಲ್ ಡಿಫ್ರೆನ್ಸಸ್ ಅಲ್ವಾ? ಪ್ರತಿ ಮಗುನ ನಾವು ಒಂದೇ ಅಂತ ತೂಕ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ಪೀಡ್ ಇರುತ್ತೆ ಕಲಿಯೋದ್ರಲ್ಲಿ. ಸೊ ಇಂಡಿವಿಜುವಲ್ ಡಿಫ್ರೆನ್ಸ್, ಒಂದು ಮಗು ಇನ್ನೊಂದು ಮಗುವಿಂದ ವಿಭಿನ್ನವಾಗಿದೆ ಅನ್ನೋದು ಇಲ್ಲಿ ಆನ್ಸರ್. ಓಕೆ, ಥರ್ಡ್ ಕ್ವೆಶ್ಚನ್, ಡೆವಲಪ್ಮೆಂಟ್ ಸ್ಟಾರ್ಟ್ಸ್ ಫ್ರಮ್. ಡೆವಲಪ್ಮೆಂಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ದ ಸ್ಟೇಜ್ ಆಫ್ ಇನ್ಫ್ಯಾನ್ಸಿ, ಪ್ರೀ ಚೈಲ್ಡ್ಹುಡ್ ಸ್ಟೇಜ್, ಪೋಸ್ಟ್ ಚೈಲ್ಡ್ಹುಡ್ ಸ್ಟೇಜ್, ಪ್ರೀನಾಟಲ್ ಸ್ಟೇಜ್. ಪ್ರೀನಾಟಲ್ ಅಲ್ವಾ? ಮಗು ಹುಟ್ಟೋಕ್ಕಿಂತ ಮುಂಚೆ ಟು ಟೂಮ್, ಮಗು ಗರ್ಭದಲ್ಲಿರುವಾಗಿಂದ ಸಾಯೋವರೆಗೂ ಕೂಡ ಡೆವಲಪ್ಮೆಂಟ್ ಅನ್ನೋದು ಇದೆ. ಸೊ ಪ್ರೀನಾಟಲ್ ಸ್ಟೇಜ್ ಇಸ್ ದ ರೈಟ್ ಆನ್ಸರ್. ಫೋರ್ತ್ ಒನ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಪ್ರಿಡಾಮಿನೆಂಟ್ಲಿ ಅ ಹೆರಿಡಿಟಿ ರಿಲೇಟೆಡ್ ಫ್ಯಾಕ್ಟರ್. ಹೆರಿಡಿಟಿಗೆ ಸಂಬಂಧಪಟ್ಟ ವಿಷಯ ಯಾವುದು? ಒನ್, ಆ್ಯಟಿಟ್ಯೂಡ್ ಟುವರ್ಡ್ಸ್ ಪಿಯರ್ ಗ್ರೂಪ್, ಥಿಂಕಿಂಗ್ ಪ್ಯಾಟರ್ನ್, ಕಲರ್ ಆಫ್ ದ ಐಸ್, ಪಾರ್ಟಿಸಿಪೇಷನ್ ಇನ್ ಸೋಷಿಯಲ್ ಆ್ಯಕ್ಟಿವಿಟೀಸ್ ಅಲ್ವಾ? ನಮ್ಮ ಹೆರಿಡಿಟಿಯಿಂದ ಬಂದಿರೋದನ್ನು ನಾವು ಬದಲಾಯಿಸೋಕೆ ಇದರಲ್ಲಿ ಯಾವುದಾಗಲ್ಲ. ಕಲರ್ ಆಫ್ ದ ಐಸ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನಾವು ಬೆಳೆಯೋ ವಾತಾವರಣ, ನಮ್ಮ ಎಜುಕೇಷನ್, ನಾವು ಎಲ್ಲಿದ್ದೀವಿ ಅನ್ನೋದ್ರ ಮೇಲೆ ನಮ್ಮ ಆ್ಯಟಿಟ್ಯೂಡ್ ಟುವರ್ಡ್ಸ್ ಪಿಯರ್ ಗ್ರೂಪ್ ಚೇಂಜ್ ಆಗ್ಬೋದು. ಥಿಂಕಿಂಗ್ ಪ್ಯಾಟರ್ನ್ ನಾವು ಹೊಸದಾಗಿ ಯೋಚನೆ ಮಾಡೋದು ಕಲಿಬೋದು. ಪಾರ್ಟಿಸಿಪೇಷನ್ ಸೋಷಿಯಲ್ ಆ್ಯಕ್ಟಿವಿಟೀಸ್, ನಮ್ಮ ಹೆರಿಡಿಟಿಲಿ ಯಾರೂ ಆ ಥರದ ಈಗ ನಾನೀಗ ಎಕ್ಸಾಂಪಲ್ಗೆ ಯಾವುದೋ ಒಂದು ಸಂಘ ಸಂಸ್ಥೆಗೆ ಸೇರಿಕೊಂಡು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂದರೆ ಹೆರಿಡಿಟಿಯಲ್ಲಿ ನಮ್ಮ ಫ್ಯಾಮಿಲಿಯಲ್ಲಿ ನಮ್ಮ ಪೂರ್ವಜರು ಕೂಡ ಅದನ್ನು ಮಾಡಿದ್ದಾರೆ ಅಂತ ಏನು ಮಾಡಿರಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಲ್ವಾ? ಸೊ ಕಲರ್ ಆಫ್ ದ ಐಸ್, ನನ್ನ ಕಣ್ಣಿನ ಕಲರ್ ಇಟ್ ಡಿಪೆಂಡ್ಸ್ ಆನ್ ಮೈ ಹೆರಿಡಿಟಿ ಅಲ್ವಾ? ಅದನ್ನು ನನಗೆ ಇದು ಕಲರ್ ಬೇಡ, ನನಗೆ ಬ್ಲೂ ಕಲರ್ ಬೇಕಿತ್ತು ಅಂತೇಳಿ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಕಲರ್ ಆಫ್ ದ ಐಸ್ ಈಸ್ ದ ರೈಟ್ ಆನ್ಸರ್ ಫಾರ್ ಹೆರಿಡಿಟಿ. ಫಿಫ್ತ್ ಕ್ವೆಶ್ಚನ್, teachers are advised to involve their learners in group activities because besides facilitating learning they also help in. ಓಕೆ, ಗ್ರೂಪ್ ಆ್ಯಕ್ಟಿವಿಟೀಸಲ್ಲಿ ಯಾಕೆ ಟೀಚರ್ ಇನ್ವಾಲ್ವ್ ಮಾಡಬೇಕು ಮಕ್ಕಳನ್ನ ಅಂದರೆ ಏನು ಹೇಳ್ತೀರಾ? ವ್ಯಾಲ್ಯೂ ಕಾನ್ಫ್ಲಿಕ್ಟ್ಸ್, ಅಗ್ರೆಷನ್, ಎಂಗ್ಸೈಟಿ, ಸೋಷಲೈಸೇಷನ್. ಯಾವ್ದು ಕಲಿಬೇಕು ಮಕ್ಕಳು? ವ್ಯಾಲ್ಯೂ ಕಾನ್ಫ್ಲಿಕ್ಟ್ ಆಗಿ ಜಗಳ ಕಲಿಬೇಕಾ, ಅಗ್ರೆಷನ್ ಕಲಿಬೇಕಾ, ಎಂಗ್ಸೈಟಿ ಆಗಿ ಇರೋದು ಕಲಿಬೇಕಾ, ಅಥವಾ ಸೋಷಲೈಸೇಷನ್ ಕಲಿಬೇಕಾ? ಮಕ್ಕಳನ್ನ ನಾವು ಯಾಕೆ ಗ್ರೂಪಲ್ಲಿ ಆ್ಯಕ್ಟಿವಿಟೀಸ್ ಮಾಡಿಸ್ತೀವಿ ಅಂದರೆ ಸೋಷಲೈಸೇಷನ್ ಕಲೀಲಿ ಅಂತ ಅಲ್ವಾ? ಓಕೆ, ಸಿಕ್ಸ್ತ್ ಕ್ವೆಶ್ಚನ್, ಅ ಸ್ಟೂಡೆಂಟ್ ಈಸ್ ಅಗ್ರೆಸಿವ್ ಇನ್ ಹಿಸ್ ಬಿಹೇವಿಯರ್ ಟುವರ್ಡ್ಸ್ ಹಿಸ್ ಪಿಯರ್ ಗ್ರೂಪ್ ಆ್ಯಂಡ್ ಡಸ್ ನಾಟ್ ಕನ್ಫರ್ಮ್ ಟು ದ ನಾರ್ಮ್ಸ್ ಆಫ್ ದ ಸ್ಕೂಲ್. ದಿಸ್ ಸ್ಟೂಡೆಂಟ್ ನೀಡ್ಸ್ ಹೆಲ್ಪ್ ಇನ್. ಒಂದು ಮಗು ತುಂಬ ರೂಡಾಗಿ ಬಿಹೇವ್ ಮಾಡ್ತಿದೆ, ತನ್ನ ಸಹಪಾಠಿಗಳೊಂದಿಗೆ ಯಾವಾಗಲೂ ರೂಡಾಗಿದೆ, ಜಗಳ ಮಾಡ್ತಾಯಿದೆ, ಸ್ಕೂಲ್ನ ರೂಲ್ಸ್ ರೆಗ್ಯುಲೇಷನ್ನ ಫಾಲೋ ಮಾಡ್ತಿಲ್ಲ ಅಂತಾದರೆ ಆ ಮಗುಗೆ ಏನೇನು ಅವಶ್ಯಕತೆ ಇದೆ? ಒಂದು ಕಾಗ್ನಿಟಿವ್ ಡೊಮೈನ್, ಸೈಕೋಮೋಟರ್ ಡೊಮೈನ್, ಅಫೆಕ್ಟಿವ್ ಡೊಮೈನ್, ಹೈಯರ್ ಆರ್ಡರ್ ಥಿಂಕಿಂಗ್ ಸ್ಕಿಲ್ಸ್. ಈ ಥರ ಮಗು ಹೆಚ್ಚು ಕಮ್ಮಿ ಪ್ರತಿ ಸ್ಕೂಲ್ಗಳಲ್ಲಿ, ಪ್ರತಿ ಕ್ಲಾಸಲ್ಲಿ, ನಿಮ್ಮ ಕ್ಲಾಸಲ್ಲಿ ನೀವು ಆಲ್ರೆಡಿ ಪಾಠ ಮಾಡ್ತಾಯಿದ್ರೆ ನೀವು ಫೇಸ್ ಮಾಡಿರ್ಬೋದು, ಇಲ್ಲ ನೀವು ಆ್ಯಸ್ ಅ ಸ್ಟೂಡೆಂಟ್ ಲೈಫಲ್ಲಿ ಇದ್ದಾಗ ಕೂಡ ನಿಮಗೆ ಇದರದ್ದು ಕೆಲವೊಂದು ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು. ಇದಕ್ಕೆ ಆನ್ಸರ್ ಏನು? ಅಫೆಕ್ಟಿವ್ ಡೊಮೈನ್ ಅಲ್ವಾ? Seventh question, the stage of cognitive development according to Piaget in which the child displays object performance ಅಂದರೆ ಏನಂತ ಬರೀತೀರಾ? ಪಿಯಾಜೆಟ್ ಥಿಯರಿ ತುಂಬ ಇಂಪಾರ್ಟೆಂಟ್ ಥಿಯರಿ. ನೀವು ಪ್ರತಿ ಎಕ್ಸಾಮಲ್ಲಿ ಈ ಥಿಯರೀಸ್ನ ಓದ್ಕೊಂಡ್ರೆ
ಕಮ್ಮಿ ಅಂದರೆ ಮಿನಿಮಮ್ 5 to 6 ಮಾರ್ಕ್ಸ್ ಈ ಥಿಯರೀಸ್ ಮೇಲೆ ಇರುತ್ತೆ. ಪಿಯಾಜೆಟ್ ಕಂಪಲ್ಸರಿ 2 to 3 ಕ್ವೆಶ್ಚನ್, 2 ಕ್ವೆಶ್ಚನ್ ಅಂತೂ ಕಂಪಲ್ಸರಿ ಎಲ್ಲ ಕ್ವೆಶ್ಚನ್ ಪೇಪರಲ್ಲೂ ಇದೆ. ನೀವು ಥಿಯರಿನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೇಬೇಕು. ಸೆನ್ಸರಿ ಮೋಟಾರ್ ಸ್ಟೇಜ್, ಓಕೆ, ದ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕಾರ್ಡಿಂಗ್ ಟು ಪಿಯಾಜೆಟ್ ಇನ್ ವಿಚ್ ಚೈಲ್ಡ್ ಡಿಸ್ಪ್ಲೇಸ್ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಎಲ್ಲಿರುತ್ತೆ? ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ, ಫಸ್ಟ್ ಸ್ಟೇಜ್ ಅಲ್ವಾ? ಓಕೆ. 8th question. According to Kohlberg, the thinking process involved in judgments about questions of right and wrong is called. Kohlberg ಅವ್ರ ಪ್ರಕಾರ ಜಡ್ಜ್ಮೆಂಟ್ ಅಬೌಟ್ ಕ್ವೆಶ್ಚನ್ಸ್ ಆಫ್ ರೈಟ್ ಆ್ಯಂಡ್ ರಾಂಗ್ ಯಾವಾಗ ಮಗು ಗೊತ್ತಾಗುತ್ತೆ, ಅದನ್ನು ಏನಂತ ಕರಿತೀವಿ? ಮಾರಲ್ ರಿಯಲಿಸಮ್, ಮಾರಲ್ ಡೈಲೆಮಾ, ಮೊರಾಲಿಟಿ ಕೋಆಪ್ರೇಷನ್, ಮಾರಲ್ ರೀಸನಿಂಗ್. ರಿಯಲಿಸಮ್ ಅಲ್ಲ, ಡೈಲೆಮಾ ಅಲ್ಲ, ಕೋಆಪ್ರೇಷನ್ ಅಲ್ಲ, ಇಟ್ಸ್ ಮಾರಲ್ ರೀಸನಿಂಗ್ ಅಲ್ವಾ? ಅವರು ರೀಸನಿಂಗ್ ಸ್ಟಾರ್ಟ್ ಮಾಡಿರ್ತಾರೆ ಆ ವಯಸ್ಸಲ್ಲಿ. ಓಕೆ, ಮೂವಿಂಗ್ ಟು ದ 14th question. ಆ ಗುಡ್ ಟೆಕ್ಸ್ಟ್ ಬುಕ್ ಅವಾಯ್ಡ್ಸ್. ಒಂದು ಒಳ್ಳೆ ಟೆಕ್ಸ್ಟ್ ಬುಕ್ ಏನನ್ನು ಅವಾಯ್ಡ್ ಮಾಡುತ್ತೆ, ಏನು ಇರಲ್ಲ ಅದರಲ್ಲಿ ಅಂತ. ಓಕೆ, ಅವಾಯ್ಡ್ಸ್ ಅನ್ನೋ ವರ್ಡ್ನ ಗಮನ ಇಟ್ಕೊಳ್ಳಿ. ಜೆಂಡರ್ ಬಯಾಸ್, ಜೆಂಡರ್ ಸೆನ್ಸಿಟಿವಿಟಿ, ಜೆಂಡರ್ ಈಕ್ವಾಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಒಳ್ಳೆ ಟೆಕ್ಸ್ಟ್ ಬುಕ್ಕಲ್ಲಿ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಬಗ್ಗೆ ಇರುತ್ತೆ, ಜೆಂಡರ್ ಈಕ್ವಾಲಿಟಿ ಬಗ್ಗೆ ಇರುತ್ತೆ, ಜೆಂಡರ್ ಸೆನ್ಸಿಟಿವಿಟಿ ಇರುತ್ತೆ. ಬಟ್ ಏನು ಇರಬಾರ್ದು, ಏನು ಅವಾಯ್ಡ್ ಆಗಬೇಕು? ಜೆಂಡರ್ ಬಯಾಸ್. ಓಕೆನಾ? ಭೇದ, ಗಂಡು ಮೇಲೆ ಹೆಣ್ಣು ಮೇಲೆ ಯಾವುದೂ ಸರಿಯಲ್ಲ. ಬೋತ್ ದ ಜೆಂಡರ್ಸ್ ಆರ್ ಈಕ್ವಲ್. ಓಕೆ. 15th question. ಗಿಫ್ಟೆಡ್ ಸ್ಟೂಡೆಂಟ್ಸ್ ವಿಲ್ ರಿಯಲೈಸ್ ದಿಯರ್ ಪೊಟೆನ್ಷಿಯಲ್ ವೆನ್. ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂದರೆ ಯಾರು? ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಗಿಫ್ಟೆಡ್ ಸ್ಟೂಡೆಂಟ್ಸ್ ಅಂದರೆ ಕ್ಲಾಸಲ್ಲಿ ಒಂದು ಅಥವಾ 2-3 ಮಕ್ಕಳು ತುಂಬ ಸ್ಮಾರ್ಟಾಗಿ ಎಲ್ಲದಕ್ಕಿಂತ ಮುಂಚೆ ಅರ್ಥ ಮಾಡಿಕೊಂಡು ತುಂಬ ಬ್ರಿಲಿಯಂಟ್ ಅಂತ ನಾವು ಹೇಳ್ಬೋದು. ಆ ಥರ ಮಕ್ಕಳಿರ್ತಾರೆ ಪ್ರತಿ ಕ್ಲಾಸಲ್ಲಿ. ಕಮ್ಮಿ ನಂಬರ್ಸಲ್ಲಿ ಇರ್ತಾರೆ, ಬಟ್ ಇರ್ತಾರೆ. ಪ್ರತಿ ಕ್ಲಾಸಲ್ಲಿ ಒಬ್ಬರು ಬ್ರೈಟ್ ಸ್ಟೂಡೆಂಟ್ ಅಂತ ಇರ್ತಾರಲ್ವ, ಅವ್ರನ್ನ ಗಿಫ್ಟೆಡ್ ಚಿಲ್ಡ್ರನ್ ಅಂತ ಹೇಳ್ತಾರೆ. ಅವರಿಗೆ ಅವರ ಸಾಮರ್ಥ್ಯ ಯಾವಾಗ ಗೊತ್ತಾಗುತ್ತೆ? ನಾನು ಬ್ರಿಲಿಯಂಟ್ ಇದ್ದೀನಿ, ನಾನು ಕ್ಲಾಸಲ್ಲಿ ಎಲ್ಲರಿಗಿಂತ ಬೇಗ ಕಲಿತಾ ಇದ್ದೀನಿ ಅಂತ ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ? ಫಸ್ಟ್ ಆಪ್ಷನ್, ದೇ ಆರ್ ಸೆಗ್ರಿಗೇಟೆಡ್ ಫ್ರಮ್ ಅದರ್ ಸ್ಟೂಡೆಂಟ್ಸ್. ಬೇರೆ ಸ್ಟೂಡೆಂಟ್ಸ್ನ ಸೆಪ್ರೇಟ್ ಮಾಡಿ ಅವ್ರನ್ನ ಕೂರಿಸಿದ್ರೆ. ದೇ ಅಟೆಂಡ್ ಪ್ರೈವೇಟ್ ಕೋಚಿಂಗ್ ಕ್ಲಾಸಸ್. ಅವರು ಟ್ಯೂಷನ್ಸ್, ಕೋಚಿಂಗ್ ಕ್ಲಾಸ್ ಅಂತ ಏನು ಕರಿತೀವಿ, ಸ್ಕೂಲ್ ಆದಮೇಲೆ ಅಲ್ಲಿ ಅಟೆಂಡ್ ಮಾಡಿದ್ರೆ. ದೇ ಆರ್ ಟೆಸ್ಟೆಡ್ ಫ್ರೀಕ್ವೆಂಟ್ಲಿ. ಅವ್ರಿಗೆ ಪದೇ ಪದೇ ಟೆಸ್ಟ್ ಮಾಡಿ ಅವ್ರ ಮಾರ್ಕ್ಸ್ನ ನಾವು ಚೆಕ್ ಮಾಡಿದ್ರೆ. ಅಥವಾ ದೇ ಲರ್ನ್ ವಿತ್ ಅದರ್ ಸ್ಟೂಡೆಂಟ್ಸ್. ಯಾವುದು ಯಾವಾಗ ಅವ್ರಿಗೆ ಗೊತ್ತಾಗುತ್ತೆ ಅಂದರೆ, ಬೇರೆ ಮಕ್ಕಳ ಜೊತೆ ಕೂಡಿ ಕಲಿಯುವಾಗ ಅವ್ರಿಗೆ ಗೊತ್ತಾಗುತ್ತೆ ಅವರ ಪೊಟೆನ್ಷಿಯಲ್, ಅವ್ರ ಸಾಮರ್ಥ್ಯ ಏನು ಅಂತ ಅವ್ರಿಗೆ ಗೊತ್ತಾಗುತ್ತೆ. ಓಕೆ, ಮಕ್ಕಳ ಜೊತೆ ಈಗ 4 ಮಕ್ಕಳದ್ದು ಒಂದು ಗ್ರೂಪ್ ಮಾಡಿ ಅಲ್ಲಿ ಒಂದು ಆ್ಯಕ್ಟಿವಿಟಿ ಮಾಡಿಸಿದ್ರೆ ಅಲ್ಲಿ 3 ಮಕ್ಕಳಿಗೆ ಮಾಡೋಕ್ಕಾಗ್ತಿಲ್ಲ, 1 ಮಗುಗೆ ಮಾಡೋಕ್ಕಾಗ್ತಿದೆ ಅಂದರೆ ಅದಕ್ಕೆ ಆ ಮಗು ಕಾನ್ಫಿಡೆನ್ಸ್ ಬರುತ್ತೆ. ಪ್ಲಸ್ ಅದಕ್ಕೆ ಅನಿಸುತ್ತೆ, ಓಕೆ ನನಗೆ ಇಷ್ಟು ಸಾಮರ್ಥ್ಯ ಇದೆ ಅಂತ ಅದಕ್ಕೆ ಅರ್ಥ ಆಗುತ್ತೆ. ಸೊ 15th questionಗೆ 4th option ಇಸ್ ದ ರೈಟ್ ಆನ್ಸರ್. 16th question. Inclusive education refers to a school education system that. ಇನ್ಕ್ಲೂಸಿವ್ ಎಜುಕೇಷನ್ ಕೂಡ ಕಂಪಲ್ಸರಿ ಪ್ರತಿ ಪೇಪರಲ್ಲಿದೆ. ಆಪ್ಷನ್ಸ್ ನೋಡಿ. ಇನ್ಕ್ಲೂಡ್ಸ್ ಚಿಲ್ಡ್ರನ್ ವಿತ್ ಡಿಸೇಬಿಲಿಟಿ, ಇನ್ಕ್ಲೂಡ್ಸ್ ಚಿಲ್ಡ್ರನ್ ರಿಗಾರ್ಡ್ಲೆಸ್ ಆಫ್ ಫಿಸಿಕಲ್, ಇಂಟೆಲೆಕ್ಚುವಲ್, ಸೋಷಿಯಲ್, ಲಿಂಗ್ವಿಸ್ಟಿಕ್ ಆರ್ ಅದರ್ ಡಿಫ್ರೆಂಟ್ಲಿ ಏಬಲ್ಡ್ ಕಂಡೀಷನ್ಸ್. ಓಕೆ. ಎನ್ಕರೇಜಸ್ ಎಜುಕೇಷನ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ಸ್ ಥ್ರೂ ಎಕ್ಸ್ಕ್ಲೂಸಿವ್ ಬುಕ್ಸ್, emphasizes the need to promote the education of the girl child only. ಏನು 16th question ಒಂದ್ಸಲ ನೋಡಿ, ಕ್ವೆಶನ್ ರೀಡ್ ಮಾಡಿ. ಇನ್ಕ್ಲೂಸಿವ್ ಎಜುಕೇಷನ್ ರೆಫರ್ಸ್ ಟು. ಇನ್ಕ್ಲೂಸಿವ್ ಅಂದರೆ ಎಲ್ಲರಿಗೂ ಶಿಕ್ಷಣ ಅಲ್ವಾ? ಏನು? ಇನ್ಕ್ಲೂಡ್ಸ್ ಚಿಲ್ಡ್ರನ್ ರಿಗಾರ್ಡ್ಲೆಸ್ ಆಫ್ ಫಿಸಿಕಲ್, ಇಂಟೆಲೆಕ್ಚುವಲ್, ಸೋಷಿಯಲ್, ಲಿಂಗ್ವಿಸ್ಟಿಕ್ ಆರ್ ಅದರ್ ಡಿಫ್ರೆಂಟ್ಲಿ ಏಬಲ್ಡ್ ಕಂಡೀಷನ್ಸ್. ಇಲ್ಲಿ ಎಲ್ಲನೂ ಕವರ್ ಮಾಡ್ತಿದ್ದಾರೆ. ಫಸ್ಟ್ ಆಪ್ಷನಲ್ಲಿ ಬರೀ ಡಿಸೇಬಿಲಿಟಿ ಬಗ್ಗೆ ಹೇಳ್ತಿದ್ದಾರೆ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಇಂಟೆಲೆಕ್ಚುವಲ್ ಡಿಫ್ರೆನ್ಸ್ ಇದ್ದರೂ ಕೂಡ, ಸೋಷಿಯಲ್ ಡಿಫ್ರೆನ್ಸ್ ಇದ್ದರೂ ಕೂಡ, ಫಿಸಿಕಲ್ ಡಿಫ್ರೆನ್ಸ್ ಇದ್ದರೂ ಕೂಡ, ಅಥವಾ ಲ್ಯಾಂಗ್ವೇಜ್ ಡಿಫ್ರೆನ್ಸ್ ಇದ್ದರೂ ಕೂಡ, ಡಿಫ್ರೆಂಟ್ಲಿ ಏಬಲ್ಡ್ ಕಂಡೀಷನ್ಸಲ್ಲಿ ಅವರು ಇದ್ದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಶಿಕ್ಷಣ ಕೊಡಬೇಕು ಅಲ್ವಾ? ಎಜುಕೇಷನ್ ಫಾರ್ ಆಲ್, ಇನ್ಕ್ಲೂಸಿವ್ ಎಜುಕೇಷನ್. ಸೊ ಸೆಕೆಂಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಓಕೆ, ದಿಸ್ ಇಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ಕ್ವೆಶ್ಚನ್. ಡಿಸ್ಲೆಕ್ಸಿಯಾ ಕಂಪಲ್ಸರಿ ಇದ್ದೇ ಇರುತ್ತೆ ಪ್ರತಿ ಪೇಪರಲ್ಲಿ. ಓಕೆ ನೋಡಿ. ಡಿಸ್ಲೆಕ್ಸಿಯಾ ಈಸ್ ಅಸೋಸಿಯೇಟೆಡ್ ಮೇನ್ಲಿ ವಿತ್ ಡಿಫಿಕಲ್ಟೀಸ್ ಇನ್, ತುಂಬ ಸಲ ಕ್ಲಾಸಲ್ಲಿ ಹೇಳಿದ್ದೀನಲ್ವ,
ಡಿಸ್ಲೆಕ್ಸಿಯಾ ಈಸ್ ಅ ರೀಡಿಂಗ್ ಡಿಸಾರ್ಡರ್. ಸ್ಪೀಕಿಂಗ್ ಅಲ್ಲ, ಸ್ಪೀಕಿಂಗ್ ಆ್ಯಂಡ್ ಹಿಯರಿಂಗ್ ಅಲ್ಲ, ಹಿಯರಿಂಗ್ ಅಲ್ಲ, ರೀಡಿಂಗ್. ಇಟ್ಸ್ ಅ ರೀಡಿಂಗ್ ಡಿಸಾರ್ಡರ್. ಓಕೆ. 18th question. The major frustration that children with ಹಿಯರಿಂಗ್ ಲಾಸ್ ಫೇಸ್ ಇನ್ ದ ಕ್ಲಾಸ್ ರೂಮ್. ಯಾವ ಮಕ್ಕಳಿಗೆ ಕಿವಿ ಸರಿಯಾಗಿ ಕೇಳಲ್ವೋ ಅವ್ರಿಗೆ ಯಾವ ತೊಂದರೆ ಆಗುತ್ತೆ, ಅವ್ರಿಗೆ ಎಲ್ಲಿ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವರು? ಆಪ್ಷನ್ 1, ಇನ್ಎಬಿಲಿಟಿ ಟು ರೀಡ್ ದ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್. ಎರಡನೇದು, ದ ಇನ್ಎಬಿಲಿಟಿ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಮೂರನೇದು, ದ ಇನ್ಎಬಿಲಿಟಿ ಟು ಕಮ್ಯುನಿಕೇಟ್ ಆರ್ ಶೇರ್ ಇನ್ಫಾರ್ಮೇಷನ್ ವಿತ್ ಅದರ್ಸ್. ನಾಲ್ಕನೇದು, ದ ಇನ್ಎಬಿಲಿಟಿ ಟು ಟೇಕ್ ಎಕ್ಸಾಮಿನೇಷನ್ ವಿತ್ ಅದರ್ ಸ್ಟೂಡೆಂಟ್ಸ್. ಕಿವಿ ಕೇಳಿಸಲ್ಲ ಅಂದರೆ ಇದೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ನೋಡಿ. ರೀಡ್ ಆ್ಯಂಡ್ ಪ್ರಿಸ್ಕ್ರೈಬ್ ಟೆಕ್ಸ್ಟ್ ಬುಕ್ ಓದೋಕ್ಕೆ ಅವ್ರಿಗೆ ಏನು ತೊಂದರೆ ಇಲ್ಲ, ಕಿವಿ ಕೇಳಲ್ಲ ಬಟ್ ಓದೋಕ್ಕೆ ಏನು ತೊಂದರೆ ಇಲ್ಲ. ಸೊ ಫಸ್ಟ್ ಆಪ್ಷನ್ ಬರಲ್ಲ. ಸೆಕೆಂಡ್ ಆಪ್ಷನ್, ದ ಇನ್ಎಬಿಲಿಟಿ ಟು ಪಾರ್ಟಿಸಿಪೇಟ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್. ಕಿವಿ ಕೇಳಿಸಲ್ಲ ಅಂದರೆ ಸ್ಪೋರ್ಟ್ಸ್ ಆಡಬಾರ್ದು ಅಂತೇನಿಲ್ಲ ಅಲ್ಲ, ಮಕ್ಕಳು ಆಡಬಹುದು, ಅದರಲ್ಲಿ ಏನೂ ತೊಂದರೆ ಅವರು ಫೇಸ್ ಮಾಡಲ್ಲ. ನಾಲ್ಕನೇದು ನೋಡಿ, ಇನ್ಎಬಿಲಿಟಿ ಟು ಟೇಕ್ ಎಕ್ಸಾಮಿನೇಷನ್ಸ್ ವಿತ್ ಅದರ್ ಸ್ಟೂಡೆಂಟ್ಸ್. ಎಕ್ಸಾಮ್ ತೊಗೊಳ್ಳೋಕೆ ಕೂಡ ಅವ್ರಿಗೆ ಏನು ತೊಂದರೆ ಇಲ್ಲ. ಕ್ವೆಶನ್ ಪೇಪರಲ್ಲಿ ಕ್ವೆಶನ್ಸ್ ಕಾಣಿಸ್ತಾ ಇದೆ ಅಂದರೆ ಅವ್ರು ಅದನ್ನು ಆನ್ಸರ್ ಮಾಡೋಕ್ಕೆ ಅವ್ರಿಗೆ ಯಾವ ತೊಂದರೆನೂ ಆಗಲ್ಲ. ಥರ್ಡ್ ಆಪ್ಷನ್ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಯಾಕಂದರೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ ಅವರಿಗೆ ಅಲ್ವಾ, ಇನ್ಫಾರ್ಮೇಷನ್ನ ಶೇರ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎದುರುಗಡೆ ಅವ್ರು ಏನು ಹೇಳ್ತಿದ್ದಾರೆ ಅನ್ನೋದು ಅವ್ರ ಕಿವಿಗೆ ಹೋಗ್ತಾ ಇಲ್ಲ, ಅವ್ರಿಗೆ ಅರ್ಥ ಆಗ್ತಿಲ್ಲ ಅಂದರೆ ಅವ್ರಿಗೆ ಅದಕ್ಕೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಇನ್ಎಬಿಲಿಟಿ ಟು ಕಮ್ಯುನಿಕೇಟ್ ಆರ್ ಶೇರ್ ಇನ್ಫಾರ್ಮೇಷನ್ ವಿತ್ ಅದರ್ಸ್, ಅದರಲ್ಲಿ ಕಮ್ಯುನಿಕೇಷನಲ್ಲಿ ಅವರಿಗೆ ಪ್ರಾಬ್ಲಮ್ ಆಗುತ್ತೆ. ಓಕೆನಾ? ತುಂಬ ಬಾಯ್ಪಾಠ ಮಾಡೋದೇನಿಲ್ಲ, ಲಾಜಿಕಾಗಿ ಥಿಂಕ್ ಮಾಡಿದರೆ ಸಾಕು. 19th question ನೋಡೋಣ. ದ ಡೂಯಿಂಗ್ ಆಸ್ಪೆಕ್ಟ್ ಆಫ್ ಬಿಹೇವಿಯರ್ ಫಾಲ್ಸ್ ಇನ್ ದ. ಡೂಯಿಂಗ್ ಆಸ್ಪೆಕ್ಟ್ ಆಫ್ ಬಿಹೇವಿಯರ್ ಅಂತ ಬಂದರೆ ಏನು ಆಪ್ಷನ್ ಟಿಕ್ ಮಾಡ್ತೀರಾ? ಕಾಗ್ನಿಟಿವ್ ಡೊಮೈನ್ ಆಫ್ ಲರ್ನಿಂಗ್, ಅಫೆಕ್ಟಿವ್ ಡೊಮೈನ್ ಆಫ್ ಲರ್ನಿಂಗ್, ಕೊನೇಟಿವ್ ಡೊಮೈನ್ ಆಫ್ ಲರ್ನಿಂಗ್, ಸೈಕೋಲಾಜಿಕಲ್ ಡೊಮೈನ್ ಆಫ್ ಲರ್ನಿಂಗ್. ಏನು ಆನ್ಸರ್ ಹೇಳಿ? ಡೂಯಿಂಗ್ ಆಸ್ಪೆಕ್ಟ್ ಅಂತ ಬಂದ ಕೂಡಲೇ ಯು ಹ್ಯಾವ್ ಟು ಟೇಕ್ ಕೊನೇಟಿವ್. ಓಕೆ, ಕೊನೇಟಿವ್ ಡೊಮೈನ್ ಆಫ್ ಲರ್ನಿಂಗ್. Move on to the 20th question. A student works hard to clear an entrance test for admission into a medical college. Okay, the student is said to be motivated. ಇಲ್ಲಿ ಯಾವ ಥರ ಮೋಟಿವೇಟ್ ಆಗಿದ್ದಾರೆ ಅಂತ ಕೇಳ್ತಾರೆ? ಇನ್ಸ್ಟ್ರಿನ್ಸಿಕಲಿ, ಎಕ್ಸ್ಟ್ರಿನ್ಸಿಕಲಿ, ಇಂಡಿವಿಜುವಲಿ, ಎಕ್ಸ್ಪೆರಿಮೆಂಟಲಿ. ಏನು ಆನ್ಸರ್? ಇಂಟ್ರೆನ್ಸಿಕಲಿ ಅಲ್ವಾ? ಮೆಡಿಕಲ್ ಕಾಲೇಜ್ ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರೆ ಅವ್ರಿಗೆ ಏನು ಮೆಡಿಕಲ್ ಸೀಟ್ ಸಿಗುತ್ತೆ ಅನ್ನೋದಕ್ಕೋಸ್ಕರ ಆ ಮಗು ಹಾರ್ಡ್ ವರ್ಕ್ ಮಾಡ್ತಿದೆ ಅಂದರೆ ಇಟ್ಸ್ ಅ ಇಂಟ್ರೆನ್ಸಿಕಲ್ ಮೋಟಿವೇಶನ್ ಅಲ್ವಾ? ಓಕೆ, 21st question. A teacher engages her learners in a number of group activities such as group discussion, group projects, role plays, etc. The learning dimension it highlights is. ಗ್ರೂಪಲ್ಲಿ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ ಮೇಡಮ್, ಟೀಚರ್, ಸರ್ ಅಥವಾ ನಾವು ಟೀಚರ್ ಇದ್ದೀವಿ, ನಾವು ಗ್ರೂಪಲ್ಲಿ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ದೀವಿ ಅಂದರೆ 1. ಲ್ಯಾಂಗ್ವೇಜ್ ಗೈಡೆಡ್ ಲರ್ನಿಂಗ್, ಕಾಂಪಿಟೇಷನ್ ಬೇಸ್ಡ್ ಲರ್ನಿಂಗ್, ಲರ್ನಿಂಗ್ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಟಿ, ಲರ್ನಿಂಗ್ ಥ್ರೂ ರಿಯಾಕ್ಷನ್. ಏನು ಗ್ರೂಪಲ್ಲಿ ಅವ್ರಿಗೆ ಆ್ಯಕ್ಟಿವಿಟೀಸ್ ಹೇಳ್ತಾ ಇದ್ದೀವಿ ಅಂದರೆ ಅವ್ರನ್ನ ಸೋಷಲೈಸೇಷನ್ ಹೇಳ್ಕೊಡ್ತಿದ್ದೀವಿ, ಅವರು ಹೇಗೆ ನಾವು ಸಮಾಜದಲ್ಲಿ ಬೆರಿಬೇಕು ಅಂತ ಹೇಳ್ಕೊಡ್ತಿದ್ದೀವಿ ಅಂದರೆ ಅದೇ ತಾನೇ ನಮ್ಮ ಉದ್ದೇಶ, ಅವ್ರನ್ನ ಗ್ರೂಪ್ ಆ್ಯಕ್ಟಿವಿಟೀಸ್ ಮಾಡೋದು ಅಲ್ವಾ? ಲರ್ನಿಂಗ್ ಆ್ಯಸ್ ಅ ಸೋಷಿಯಲ್ ಆ್ಯಕ್ಟಿವಿಟಿ. ಓಕೆನಾ? ಅವರು ಆ ಥರನೇ ಕಲಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, 22nd question. ಕ್ರಿಯೇಟಿವಿಟಿ ಈಸ್ ಯೂಶ್ವಲಿ ಅಸೋಸಿಯೇಟೆಡ್ ವಿತ್. ಕ್ರಿಯೇಟಿವಿಟಿ ಯಾವುದ್ರ ಜೊತೆಗೆ ಅಸೋಸಿಯೇಟ್ ಆಗಿದೆ? ಕನ್ವರ್ಜೆಂಟ್ ಥಿಂಕಿಂಗ್, ಡೈವರ್ಜೆಂಟ್ ಥಿಂಕಿಂಗ್, ಮಾಡೆಲಿಂಗ್, ಇಮಿಟೇಷನ್. ಕ್ರಿಯೇಟಿವಿಟಿ ಅಂತ ಬಂದಿದೆ ವರ್ಡ್. ಕ್ರಿಯೇಟಿವಿಟಿ ಮೇಲೂ ಪಕ್ಕ ಪ್ರತಿ ಕ್ವೆಶನ್ ಪೇಪರಲ್ಲೂ ಒಂದು ಕ್ವೆಶನ್ ಇದ್ದೇ ಇರುತ್ತೆ. ಡೈವರ್ಜೆಂಟ್ ಥಿಂಕಿಂಗ್ ಅಲ್ವಾ? ಕ್ರಿಯೇಟಿವಿಟಿ ಅಂದರೆ ಎಲ್ಲ ಥರನೂ ಯೋಚನೆ ಮಾಡೋಕ್ಕೆ ಮಗುವಿಗೆ ಸಾಮರ್ಥ್ಯ ಇದೆ ಅಂತ ಅರ್ಥ ಕ್ರಿಯೇಟಿವಿಟಿ ಅಂದರೆ ಅಲ್ವಾ? ಓಕೆ, 23rd question. A teacher always helps her learners
ಲಿಂಕ್ ದ ನಾಲೆಡ್ಜ್ ದೇ ಹ್ಯಾವ್ ಡಿರೈವ್ಡ್ in one subject area with the knowledge from other subject areas. This helps to promote one subject ಅಲ್ಲಿರೋ ಜ್ಞಾನನ ಇನ್ನೊಂದು ಸಬ್ಜೆಕ್ಟ್ ಕಲಿಯೋದ್ರಲ್ಲಿ ನಾವು ಉಪಯೋಗಿಸ್ಕೊಂಡ್ರೆ ಇದರಿಂದ ಏನು ಇಟ್ ಹೆಲ್ಪ್ಸ್ ಟು ಪ್ರಮೋಟ್, ಏನು ಪ್ರಮೋಟ್ ಮಾಡುತ್ತೆ? ಇಂಡಿವಿಜುವಲ್ ಡಿಫ್ರೆನ್ಸಸ್, ಲರ್ನರ್ ಆಟೋನಮಿ, ರೀಇನ್ಫೋರ್ಸ್ಮೆಂಟ್, ಕೋರಿಲೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್. ಏನು ಆನ್ಸರ್ ಹೇಳಿ? ಇಲ್ಲಿ ಕ್ವೆಶನಲ್ಲೇ ಆನ್ಸರ್ ಕೊಟ್ಟಿದ್ದಾರೆ, ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ. ಒಂದು ಸಬ್ಜೆಕ್ಟ್ ನಾಲೆಡ್ಜ್ನ ಇನ್ನೊಂದು ಸಬ್ಜೆಕ್ಟ್ ನಾಲೆಡ್ಜ್ಗೆ ಕನೆಕ್ಟ್ ಮಾಡ್ತಾ ಇದ್ದೀವಿ, ಕೋರಿಲೇಟ್ ಮಾಡ್ತಾ ಇದ್ದೀವಿ ನಾಲೆಡ್ಜ್ನ. ಅಲ್ಲಿ ಆಪ್ಷನಲ್ಲಿ ಏನು ಗೊತ್ತಾಗ್ತಿದೆ ನಿಮಗೆ? ಕೋರಿಲೇಷನ್ ಆ್ಯಂಡ್ ಟ್ರಾನ್ಸ್ಫರ್ ಆಫ್ ನಾಲೆಡ್ಜ್ ಅಲ್ವಾ? ಕ್ವೆಶನಲ್ಲೇ ಆನ್ಸರ್ ಇದೆ. ಕ್ವೆಶನ್ನ ಗಮನ ಇಟ್ಟು ಓದಿದ್ರೆ ಆರಾಮಾಗಿ ಸಾಲ್ವ್ ಮಾಡ್ಬೋದು. ಓಕೆ, 24th ಕ್ವೆಶನ್. ಟೀಚರ್ಸ್ ಶುಡ್ ಸ್ಟಡಿ ದ errors of their students as they often indicate the extent of their knowledge, remedial strategies needed, pathways for ability grouping, need for differentiated curriculum. ಮಕ್ಕಳು ಎಕ್ಸಾಮಲ್ಲಿ ಅಥವಾ ಟೆಸ್ಟಲ್ಲಿ ಅಥವಾ ಅವರು ಅಸೆಸ್ಮೆಂಟ್ ಏನು ಮೇಡಮ್ ಕೊಡ್ತಿದ್ದಾರೆ ಅಥವಾ ಟೀಚರು ಹೇಳ್ತಿದ್ದಾರೆ ಅದರಲ್ಲಿ ಅವರು ತಪ್ಪುಗಳನ್ನ ಮಾಡ್ತಾರಲ್ಲ, ಆ ತಪ್ಪಿಂದ ಏನು ನಮಗೆ ಟೀಚರ್ಸಿಗೆ ಗೊತ್ತಾಗಬೇಕು? ರೆಮಿಡಿಯಲ್ ಸ್ಟ್ರಾಟಜೀಸ್ ನೀಡೆಡ್. ಎಲ್ಲಿ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ, ಅವ್ರು ಎಲ್ಲಿ ಎಡುತ್ತಾ ಇದ್ದಾರೆ ಅನ್ನೋದು ನಮಗೆ ಅರ್ಥ ಆದರೆ ಅದಕ್ಕೆ ಏನು ರೆಮಿಡಿ ಮಾಡಬೇಕು, ಅದಕ್ಕೆ ಯಾವುದನ್ನ ಮೆಥಡ್ ಚೇಂಜ್ ಮಾಡಿ ನಾವು ಅವರಿಗೆ ಹೇಳಿಕೊಟ್ರೆ ಅರ್ಥ ಆಗುತ್ತೆ ಅನ್ನೋಂಥ ರೆಮಿಡಿಯಲ್ ಮೆಷರ್ಸ್ ನಮಗೆ ಅರ್ಥ ಆಗಬೇಕು. ಓಕೆ, 25th ಕ್ವೆಶನ್. When previous learning makes no difference at all to the learning in a new situation, it is called. ನೋಡಿ, ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ವೆನ್ ಪ್ರೀವಿಯಸ್ ಲರ್ನಿಂಗ್ ಮೇಕ್ಸ್ ನೋ ಡಿಫ್ರೆನ್ಸ್ ಅಟ್ ಆಲ್ ಟು ದ ಲರ್ನಿಂಗ್ ಇನ್ ಅ ನ್ಯೂ ಸಿಚುವೇಶನ್. ಮುಂಚೆ ಕಲ್ತಿದ್ದು ಈ ಕಲಿಯೋದಕ್ಕೆ ಯಾವ ಥರನೂ ಹೆಲ್ಪ್ ಮಾಡ್ತಾ ಇಲ್ಲ. ನಮ್ಮ ಹಿಂದಿನ ನಾಲೆಡ್ಜ್ ಇವಾಗ ನಾವು ಕಲಿತಿರೋದ್ರಲ್ಲಿ ಹೇಗೂ ನಮಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಂದರೆ ಏನರ್ಥ? ಪಾಸಿಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್, ಅದು ನೆಗೆಟಿವ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ, ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ, ಅಥವಾ ಆಬ್ಸಲ್ಯೂಟ್ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್. ಆಬ್ಸಲ್ಯೂಟ್ ಅಂದರೆ ಇದ್ದಂಗೆ ಕಂಟಿನ್ಯೂ ಆಗ್ತಿದೆ ಅಂತ ಅಲ್ಲ. ಅಲ್ಲಿ ಅವ್ರು ಹೇಳ್ತಿದ್ದಾರೆ ಹಿಂದೆ ಕಲ್ತಿದ್ದು ಇವತ್ತಿನ ಪಾಠಕ್ಕೆ ಸಂಬಂಧಪಟ್ಟೆ ಅದರಿಂದ ಏನು ಉಪಯೋಗ ಆಗ್ತಾ ಇಲ್ಲ, ನೆನ್ನೆದು ಇವತ್ತಿಗೆ ಉಪಯೋಗ ಆಗ್ತಿಲ್ಲ ಅಂತ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆ, ಆಬ್ಸಲ್ಯೂಟ್ ಟ್ರಾನ್ಸ್ಫರ್ ಆಗಲ್ಲ, ನೆಗೆಟಿವ್ ಟ್ರಾನ್ಸ್ಫರ್ ಕೂಡ ಆಗಲ್ಲ. ಅದು ಎಫೆಕ್ಟೇ ಆಗ್ತಿಲ್ಲ ಅಂದರೆ ಪಾಸಿಟಿವ್ ನೆಗೆಟಿವ್ ಎರಡೂ ಆಗಲ್ಲ ಅಲ್ವಾ? ಝೀರೋ ಟ್ರಾನ್ಸ್ಫರ್, ಏನೂ ಎಫೆಕ್ಟ್ ಆಗ್ತಿಲ್ಲ. ನೆನ್ನೆ ಕಲ್ತಿದ್ದು ನೆನ್ನೆಗೆ ಬೇರೆಯೇ ವಿಷಯ, ಅದು ಇವತ್ತು ಕಲಿತಿರೋದೇ ಬೇರೆ ವಿಷಯ. ಸೊ ಇಲ್ಲಿ ಝೀರೋ ಟ್ರಾನ್ಸ್ಫರ್ ಆಫ್ ಲರ್ನಿಂಗ್ ಈಸ್ ದ ರೈಟ್ ಆಪ್ಷನ್. 26th ಕ್ವೆಶನ್. ಅಕಾರ್ಡಿಂಗ್ ಟು ಪಿಯಾಜೆಟ್ಸ್ cognitive theory of learning, the process by which the cognitive structure is modified is called. Piaget theory ತುಂಬ ಇಂಪಾರ್ಟೆಂಟ್. ಇನ್ನೊಂದ್ಸಲ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ. ಅಕಾರ್ಡಿಂಗ್ ಟು ಪಿಯಾಜೆಟ್ಸ್ ಕಾಗ್ನಿಟಿವ್ ಥಿಯರಿ ಆಫ್ ಲರ್ನಿಂಗ್, ದ ಪ್ರಾಸೆಸ್ ಬೈ ವಿಚ್ ಕಾಗ್ನಿಟಿವ್ ಸ್ಟ್ರಕ್ಚರ್ ಈಸ್ ಮಾಡಿಫೈಡ್ ಅಥವಾ ಚೇಂಜ್ಡ್ ಅಂತ ಬಂದರೆ ಇಟ್ಸ್ ಅಕೊಮೊಡೇಷನ್ ಅಂತಲೇ ನೀವು ಟಿಕ್ ಮಾಡಬೇಕು. ಚೇಂಜ್ ಆಗಿಲ್ಲ, ಅಲ್ಲಿ ಮಾಡಿಫೈಡ್ ಅಥವಾ ಚೇಂಜ್ ಅನ್ನೋ ವರ್ಡ್ ಯೂಸ್ ಆಗಿಲ್ಲ ಅಂದರೆ ಅಸಿಮಿಲೇಷನ್ ಆಗುತ್ತೆ. ಅಲ್ಲಿ ಮಾಡಿಫೈಡ್ ಅಥವಾ ಚೇಂಜ್ ಅಂತ ಬಂದರೆ ಇಟ್ಸ್ ಆಲ್ವೇಸ್ ಅಕೊಮೊಡೇಷನ್. ನೀವು ಪಿಯಾಜೆಟ್ಸ್ ಥಿಯರಿ ಅರ್ಥ ಆಗಿದೆಯಾ? ಓಕೆ, ಅದ್ರ ಬಗ್ಗೆ ಒಂದು ಡೀಟೇಲ್ ಕ್ಲಾಸ್ ಮಾಡ್ತೀನಿ. ನಾವು ವಿಲ್ ಕಂಟಿನ್ಯೂ ವಿತ್ ದ ಕ್ವೆಶ್ಚನ್ ಪೇಪರ್. Twenty-seventh question ಅಲ್ವಾ? ಓಕೆ. According to theories of motivation, a teacher can enhance learning by. ಮೋಟಿವೇಶನ್ ಥಿಯರಿ ಆಫ್ ಮೋಟಿವೇಶನ್ ಪ್ರಕಾರ ಮಗುವನ್ನು ನಾವು ಹೇಗೆ ಇಂಪ್ರೂವ್ ಮಾಡ್ಬೋದು, ಅವ್ರನ್ನ ಹೇಗೆ ಕಲಿಸ್ಬೋದು ಎಫೆಕ್ಟಿವ್ ಆಗಿ? ಫಸ್ಟ್ ಆಪ್ಷನ್, ನಾಟ್ ಹ್ಯಾವಿಂಗ್ ಎನಿ ಎಕ್ಸ್ಪೆಕ್ಟೇಷನ್ ಫ್ರಮ್ ದ ಸ್ಟೂಡೆಂಟ್ಸ್, setting extremely high expectations from the students, setting realistic expectations from the students. Fourth one, setting uniform standard of expectations. ಮೋಟಿವೇಟ್ ಆಗಬೇಕು ಮಗು ಅಂದರೆ ನಾವು ಏನು ಮಾಡಬೇಕು? ರಿಯಲಿಸ್ಟಿಕ್ ಆಗಿ ನಾವು ಸ್ಟೂಡೆಂಟ್ಸಿಂದ ಎಕ್ಸ್ಪೆಕ್ಟ್ ಮಾಡಬೇಕು ಅಲ್ವಾ? ಏನು ಫಸ್ಟ್ ಆಪ್ಷನ್ ಹೇಳ್ತಾರೆ, ಏನು ಎಕ್ಸ್ಪೆಕ್ಟೇ ಮಾಡಬೇಡಿ, ನೋ ಎಕ್ಸ್ಪೆಕ್ಟೇಷನ್ ಅಟ್ ಆಲ್ ಅಂತ ಹೇಳ್ತಾರೆ. ಎರಡೊಂದು ಎಕ್ಸ್ಟ್ರೀಮ್ಲಿ ಹೈ ಎಕ್ಸ್ಪೆಕ್ಟೇಷನ್. ಒಂದು ದಿನದಲ್ಲೇ ನಮ್ಮ ಮಗು ನಾವು ಹೇಳಿದ್ನ ಫುಲ್ ಸಿಲೆಬಸ್ ಕಂಪ್ಲೀಟ್ ಮಾಡಿ ಎಕ್ಸಾಮ್ ಬರೆದ್ಬಿಡುತ್ತೆ ಅನ್ನೋದು
ಹೈಲಿ ಎಕ್ಸ್ಪೆಕ್ಟೇಷನ್ ಅಲ್ವಾ. 4ನೇದು ಸೆಟ್ಟಿಂಗ್ ಯೂನಿಫಾರ್ಮ್ ಸ್ಟ್ಯಾಂಡರ್ಡ್ ಆಫ್ ಎಕ್ಸ್ಪೆಕ್ಟೇಷನ್. ಒಂದೇ ಸ್ಟ್ಯಾಂಡರ್ಡ್, ಎಲ್ಲರಿಗೂ ಇಷ್ಟೇ ಮಾರ್ಕ್ಸ್ ಬರುತ್ತೆ, ಎಲ್ಲರೂ 60% ತೆಗಿತಾರೆ, ಎಲ್ಲರೂ 3 ಡೇಸಲ್ಲೇ ಕಲಿತಾರೆ, ಆ ಥರ ನಾವು ಸ್ಟ್ಯಾಂಡರ್ಡ್ ಆಗಿ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪು. ರಿಯಲಿಸ್ಟಿಕ್ ಆಗಿರಬೇಕು. ಮಗುವಿಗೆ ಸಿಚುವೇಶನ್ಗೆ ತಕ್ಕಂಗೆ ಸಿಲೆಬಸ್ ಎಷ್ಟು ಹೇಳ್ತಿದ್ದೀವಿ, ಮಗು ಎಷ್ಟು ಗ್ರಾಸ್ಪ್ ಮಾಡ್ಕೊಳಕ್ಕಾಗ್ತಾಯಿದೆ ಅನ್ನೋದ್ರ ಪ್ರಕಾರ ನಾವು ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ನ ಸೆಟ್ ಮಾಡಬೇಕು. ಓಕೆ. 28th question. A teacher uses audio-visual aids and physical activities in her teaching because. ಟೀಚರ್ ಯಾಕೆ ಯೂಸ್ ಮಾಡ್ತಾರೆ ಆಡಿಯೋ ವಿಜುವಲ್ ಏಡ್ಸ್? ಈಗ ಅಂತೂ ಆಫ್ಟರ್ ಪ್ಯಾಂಡಮಿಕ್ ಎಲ್ಲರೂ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ, ಎಲ್ಲರೂ ಆಡಿಯೋ ವಿಜುವಲ್ ಏಡ್ನ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಟೀಚರ್ಸ್. ವೀಡಿಯೋಗಳ ಮೂಲಕ, ಪಿಕ್ಚರ್ಸ್ ಮೂಲಕ ಕೆಲವೊಂದು ಆ್ಯಕ್ಟಿವಿಟೀಸ್ನ ತೋರಿಸಿ ಅಥವಾ ಕೆಲವೊಂದು ಸಿಚುವೇಶನ್ನ ಎಕ್ಸ್ಪ್ಲೇನ್ ಮಾಡೋಕ್ಕೆ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನು ಆಡಿಯೋ ವಿಜುವಲ್ ಏಡ್ಸಿಂದ ಮಕ್ಕಳಿಗೆ ತಲುಪಿಸ್ತಾ ಇದ್ದಾರೆ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್, ಇಲ್ಲಿ ಹೇಳ್ತಿರೋ ಆಡಿಯೋ ವಿಜುವಲ್ ಏಡ್ಸ್ ಆ್ಯಂಡ್ ಫಿಸಿಕಲ್ ಆ್ಯಕ್ಟಿವಿಟೀಸ್. ಫಿಸಿಕಲಾಗಿ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಮಕ್ಕಳನ್ನು ನಾವು ಹೇಗೆ ಕಲಿಸ್ತೀವಿ ಕಾನ್ಸೆಪ್ಟನ್ನ, ಯಾಕೆ ಮಾಡ್ತೀವಿ? ಪ್ರೊವೈಡ್ ಅ ಡೈವರ್ಷನ್ ಆಫ್ ಲರ್ನರ್ಸ್, utilize maximum number of senses to enhance learning, provide relief to the teacher, facilitates effective assessment. ಏನು ಆನ್ಸರ್? ಇಲ್ಲಿ ಕ್ವೆಶ್ಚನಲ್ಲೇ ಆನ್ಸರ್ ಇದೆ ನೋಡಿ. ಆಡಿಯೋ ವಿಜುವಲ್, ಆಡಿಯೋ ಕಿವಿಲಿ ಕೇಳಿಸೋದು, ವಿಡಿಯೋ ಕಣ್ಣಲ್ಲಿ, ಫಿಸಿಕಲ್ ಅಂದರೆ ನಾವು ವಿತ್ ಅ ಟಚ್ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಿ, ಅಂದರೆ ಇಲ್ಲಿ ನಾವು ಮ್ಯಾಕ್ಸಿಮಮ್ ಎಲ್ಲ ಸೆನ್ಸಸ್ನ ಯೂಸ್ ಮಾಡಿಕೊಂಡು ಲರ್ನಿಂಗ್ ಈಸಿ ಮಾಡ್ತಾಯಿದ್ವಿ ಅಲ್ವಾ. ಮಕ್ಕಳಿಗೆ ಚೆನ್ನಾಗಿ ಅರ್ಥ ಆಗೋ ಹಾಗೆ ಅವ್ರಿಗೆ ಪರ್ಮನೆಂಟ್ ಮೆಮೊರಿ ಕ್ರಿಯೇಟ್ ಮಾಡ್ತಾಯಿದ್ದೀವಿ ಅಲ್ವಾ. ಅವರಿಗೆ ಕಾನ್ಸೆಪ್ಟ್ಸ್ ತುಂಬ ಬೇಗ ಅರ್ಥ ಆಗುತ್ತೆ ಮತ್ತು ಅವ್ರು ಅದನ್ನು ಮರೆಯೋದಿಲ್ಲ. ಮ್ಯಾಕ್ಸಿಮಮ್ ನಂಬರ್ ಆಫ್ ಸೆನ್ಸಸ್ ಟು ಎನ್ಹ್ಯಾನ್ಸ್ ಲರ್ನಿಂಗ್. ಓಕೆ. 29th question. When a teacher involves a visually challenged learner in group activities with the other learners of the class, she is. ವಿಜುವಲಿ ಚಾಲೆಂಜ್ಡ್ ಅಂದರೆ ಕಣ್ಣಿನ ದೃಷ್ಟಿದೋಷ ಇರೋಂಥ ಮಗುನ, ಕಣ್ಣು ಕಾಣಿಸ್ತಲೇ ಇರೋಂಥ ಮಗುನ ಗ್ರೂಪ್ ಆ್ಯಕ್ಟಿವಿಟಿನ ಇನ್ವಾಲ್ವ್ ಮಾಡಿದಾಗ ಟೀಚರ್ ಏನು ಮಾಡ್ತಾರೆ ಅಂತ ಅರ್ಥ. ಹೆಲ್ಪಿಂಗ್ ಆಲ್ ದ ಲರ್ನರ್ಸ್ ಟು ಡೆವಲಪ್ ಸಿಂಪತಿ ಟುವರ್ಡ್ಸ್ ದ ವಿಜುವಲಿ ಚಾಲೆಂಜ್ಡ್ ಲರ್ನರ್. ಗ್ರೂಪಲ್ಲಿರೋ ಬೇರೆ ಮಕ್ಕಳಿಗೆ ಸಿಂಪತಿ ಬರಲಿ ಅಂತನಾ? ಲೈಕ್ಲಿ ಟು ಇನ್ಕ್ರೀಸ್ ದ ಸ್ಟ್ರೆಸ್ ಆನ್ ದ ವಿಜುವಲಿ ಚಾಲೆಂಜ್ಡ್ ಲರ್ನರ್. ಅಂಧ ಮಗು ಅಥವಾ ಕಣ್ಣಿಗೆ ತೊಂದರೆ ಇರೋಂಥ ಮಗು ಏನಿದೆ ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಮಾಡಬೇಕು ಅನ್ನೋದು ಟೀಚರ್ ಉದ್ದೇಶ ಆಗಿರುತ್ತಾ? 3ನೇದು ಕ್ರಿಯೇಟಿಂಗ್ ಬ್ಯಾರಿಯರ್ಸ್ ಟು ಲರ್ನಿಂಗ್ ಫಾರ್ ದ ಕ್ಲಾಸ್. ಮಕ್ಕಳಿಗೆ, ಬೇರೆ ಸ್ಟೂಡೆಂಟ್ಸ್ಗೆ ಕಲಿಯೋಕ್ಕೆ ಅಡ್ಡಿ ಆಗಲಿ ಅಂತ ನಾವು ಇನ್ವಾಲ್ವ್ ಮಾಡ್ತೀವ ಟೀಚರಾಗಿ. 4ನೇದು ಆ್ಯಕ್ಟಿಂಗ್ ಅಕಾರ್ಡಿಂಗ್ ಟು ದ ಸ್ಪಿರಿಟ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಷನ್. ಎಲ್ಲರಿಗೂ ಸಮಾನ ಶಿಕ್ಷಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾವು ಆ ಮಗುನ ಗ್ರೂಪಲ್ಲಿ ಇನ್ವಾಲ್ವ್ ಮಾಡ್ತೀವ. 4th ಆಪ್ಷನ್ ಅಲ್ವಾ. ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಪ್ರತಿ ಮಗುಗೂ ನಾವು ಈಕ್ವಲಾಗಿ ಟ್ರೀಟ್ ಮಾಡಬೇಕು, ಯಾವ ಮಗುನೂ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಅವ್ರಿಗೆ ಸಪ್ರೇಟ್ ಮಾಡಬಾರ್ದು. ಯಾವುದೇ ಚಾಲೆಂಜಸ್ ಇದ್ದರೂ, ಮಗು ಇಂಟೆಲಿಜೆಂಟ್ ಇದ್ದರೂ ಅಥವಾ ಡಿಸೇಬಲ್ಡ್ ಇದ್ದರೂ, ಏನೇ ಆಗಿರಲಿ ಎಲ್ಲರನ್ನೂ ಒಟ್ಟಿಗೆ ಕೂಡಿಸಿ ನಾವು ಪಾಠ ಮಾಡಬೇಕು. ಸೊ ಆ್ಯಕ್ಟಿಂಗ್ ಅಕಾರ್ಡಿಂಗ್ ಟು ಸ್ಪಿರಿಟ್ ಆಫ್ ದ ಇನ್ಕ್ಲೂಸಿವ್ ಎಜುಕೇಷನ್. ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ನಿಮಗೆ ಪ್ರತಿ ಕ್ವೆಶ್ಚನ್ ಪೇಪರಲ್ಲೂ 2 ಕ್ವೆಶ್ಚನ್ಸ್ ಅಂತೂ ಇದ್ದೇ ಇರುತ್ತೆ. ಇನ್ಕ್ಲೂಸಿವ್ ಎಜುಕೇಷನ್ ಅಂದರೆ ಒಂದು ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೊಳ್ಳಿ, ಎಲ್ಲರಿಗೂ ಸೇಮ್ ಟ್ರೀಟ್ ಮಾಡಬೇಕು ಅಂತ. ಫಿಸಿಕಲಿ ಚಾಲೆಂಜ್ಡ್, ಯಾವುದೋ ಡಿಸೆಬಿಲಿಟಿ ಇದೆ, ಬ್ರಿಲಿಯಂಟ್ ಇದೆ, ಇಂಟೆಲಿಜೆಂಟ್ ಇದೆ, ಏನೇ ಇರಲಿ, ಏನೇ ಆಪ್ಷನ್ಸ್, ಲ್ಯಾಂಗ್ವೇಜ್ ಬೇರೆ ಲ್ಯಾಂಗ್ವೇಜ್ ಮಗು ಅದಕ್ಕೆ ಅರ್ಥ ಆಗ್ತಿಲ್ಲ ನಮ್ಮ ಭಾಷೆ, ಏನೇ ಕಂಡೀಷನ್ಸ್ ಇದ್ದರೂ ಕೂಡ ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಪಾಠ ಮಾಡಬೇಕು ಅನ್ನೋದು ನಿಮ್ಮ ಆನ್ಸರ್ ಆಗಿರಬೇಕು. ಕ್ವೆಶ್ಚನ್ ಹೇಗೆ ಟ್ವಿಸ್ಟ್ ಮಾಡಿ ಕೇಳಿದ್ರೂ ಆನ್ಸರ್ ಒಂದೇ, ಎಲ್ಲರನ್ನೂ ಒಟ್ಟಿಗೆ ಕೂರಿಸಿ ಒಂದೇ ಈಕ್ವಲಾಗಿ ಟ್ರೀಟ್ ಮಾಡಿ ಪಾಠ ಮಾಡಬೇಕು ಅನ್ನೋದು. ಓಕೆನಾ? ಓಕೆ, ವಿ ಆರ್ ಡನ್ ವಿತ್ 30 ಕ್ವೆಶ್ಚನ್ಸ್. CDP ಸೆಕ್ಷನ್ ಕವರ್ ಮಾಡಿದ್ದೀವಿ. ಇಲ್ಲಿವರೆಗೂ ವಿಡಿಯೋ ಕಂಟಿನ್ಯೂ ನೋಡಿದ್ದೀರಾ ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯೂಸ್ಫುಲ್ ವೀಡಿಯೋಸ್ನ ನಿಮಗೆ ಸಿಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.